ಮನೆಯ ಮೇಲ್ಚಾವಣಿ ಕುಸಿದು ಮೂವರು ದುರ್ಮರಣ ಹೊಂದಿದ್ದಾರೆ. ಮಂಗಳೂರು ನಗರದ ಕಂಕನಾಡಿ ಪ್ರದೇಶದಲ್ಲಿ ಆಗಿರುವಂತಹ ದುರಂತ ಇದು. ಮುಂಜಾನೆ ನೆತ್ತಿಯ ಮಂಪರಿನಲ್ಲಿ ಇದ್ದಂತಹ ಮೂವರು ಸಾವನ್ನಪ್ಪಿದ್ದಾರೆ. ಮನೆಯ ಮೇಲ್ಚಾವಣಿ ಕುಸಿದು ಮೂವರು ದುರ್ಮರಣ ಹೊಂದಿದ್ದಾರೆ. ಮಂಗಳೂರು ನಗರದ ಕಂಕನಾಡಿ ಪ್ರದೇಶದಲ್ಲಿ ಆಗಿರುವಂತಹ ದುರಂತ ಇದು. ಮುಂಜಾನೆ ನೆತ್ತಿಯ ಮಂಪರಿನಲ್ಲಿ ಮೂವರಿರ್ತಾರೆ, ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಒಬ್ಬ ಮಹಿಳೆ, ಇಬ್ಬರು ಬಾಲಕಿಯರು ಸಾವನ್ನಪ್ಪಿದ್ದಾರೆ. ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಮೂವರ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. ಓರ್ವ ಪುರುಷ ಜೊತೆಗೆ ಇಬ್ಬರು ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲಾಗಿದೆ. ಸ್ಥಳೀಯರು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಮಾಡಲಾಗಿದೆ. ನಿನ್ನೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮವಾಗಿ ಆಗಿರುವಂತಹ ಅನಾಹುತ ಇದು. ಮಳೆಯ ಸಂದರ್ಭದಲ್ಲಿ ಬಹಳಷ್ಟು ಜಾಗರೂಕರಾಗಿ ಇರಬೇಕು ಅಂತ ಕೂಡ ನಾವು ಹೇಳ್ತಾನೆ ಇರ್ತೀವಿ. ಏಕೆಂದರೆ ಮೇಲ್ಚಾವಣಿ ಕುಸಿಯುತ್ತೆ, ಮಣ್ಣು ಕುಸಿತವಾಗುತ್ತೆ, ಗುಡ್ಡ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಕರಾವಳಿ ಭಾಗದ ಜನ ಬಹಳಷ್ಟು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ನೋಡಿ, ಸತತವಾಗಿ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ಆರಾಮಾಗಿ ಮಳೆ ಆಗ್ತಾ ಇದೆ. ತಣ್ಣಗೆ ಮಲ್ಕೊಳ್ಳೋಣ ಅಂತ, ಬೆಚ್ಚಗೆ ಮಲ್ಕೊಳ್ಳೋಣ ಅಂತ ಮಲಗಿದ್ರು. ಮನೆಯಲ್ಲಿ ಒಟ್ಟು 6 ಮಂದಿ ಮಲ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಮೇಲ್ಚಾವಣಿ ಏನಾಗಿದೆ, ಕುಸಿತವಾಗಿದೆ. ಕುಸಿತದಿಂದಾಗಿ 3 ಜನ, ಓರ್ವ ಮಹಿಳೆ ಸೇರಿದಂತೆ ಇಬ್ಬರು ಮಕ್ಕಳು, ಹೆಣ್ಣುಮಕ್ಕಳು ಸಾವನ್ನಪ್ಪಿದ್ದಾರೆ. ಜೊತೆಗೆ ತೆರವು ಕಾರ್ಯಾಚರಣೆಯಿಂದ ನಿನ್ನೆಯಿಂದಲೂ ಕೂಡ ಮಾಡಲಾಗ್ತಾ ಇದೆ.